ನಮಸ್ತೆ ಎಲ್ಲರಿಗೂ. ನಾನು ನಿಖಿಲ್ ಶೆಟ್ಟಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಅಗ್ನಿ ಪ್ರವಾಹ. ಸೊ ಮೊದಲನೇದಾಗಿ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ನಮ್ಮ ಕಾಲೇಜಾದ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಮಹಾವಿದ್ಯಾಲಯದಲ್ಲಿ ದೇಶದ ನಾನಾ ಭಾಗದ ವಿದ್ಯಾರ್ಥಿಗಳು ಇರುವ ಕಾರಣದಿಂದಾಗಿ ನಮ್ಮ ಕಾಲೇಜಲ್ಲೂ ಕೂಡ ಗಣಪತಿ ಹಬ್ಬವನ್ನು ವಿಜೃಂಭಣೆ ಮತ್ತು ಸಡಗರ ಮತ್ತು ಸಾಂಪ್ರದಾಯಿಕವಾಗಿ ಆಚರಿಸುತ್ತೇವೆ. ಈ ಗಣಪತಿ ಹಬ್ಬದ ವಿಶೇಷವನ್ನು ನಮ್ಮ ಸೊಸೈಟಿ ಡಿಪಾರ್ಟ್ಮೆಂಟಿನ ಅಸೋಸಿಯೇಟ್ ಪ್ರೊಫೆಸರ್ ಆಗಿರುವ ಡಾಕ್ಟರ್ ಗುರು ಬಸವರಾಜ ಸರ್ ಯಲಗಜ್ಜಿನ ಸರ್ ಒಂದು ಚಿಕ್ಕ ಮಾಹಿತಿಯನ್ನು ಕೊಡ್ತಾರೆ ಈ ಹಬ್ಬದ ಬಗ್ಗೆ. ಸೊ ಬನ್ನಿ ಅವ್ರು ಏನು ಹೇಳ್ತಾರೆ ಅಂತ ಕೇಳೋಣ. ನಮಸ್ಕಾರ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಗಣೇಶನು ಪೂರ್ವದಲ್ಲಿ ಭಾದ್ರಪದ ಶುಕ್ಲದ ಚೌತಿಯ ದಿನದಂದು ಮನೆಯಲ್ಲಿ ಪ್ರತಿಷ್ಠಾಪಿಸಿ ವಿಶೇಷವಾಗಿ ಪೂಜೆಯನ್ನು ಮಾಡಿ 3 ದಿನ 6 ದಿನ 9 ದಿನ ನಂತರ ವಿಸರ್ಜನೆ ಮಾಡುವಂತಹ ಪರಿಪಾಠ ಇತ್ತು. ತದನಂತರದಲ್ಲಿ ಸ್ವಾತಂತ್ರ್ಯದ ಸಂಗ್ರಾಮದ ಸಮಯದಲ್ಲಿ ಅದನ್ನು ಒಂದು ಸಾರ್ವಜನಿಕ ಹಬ್ಬವಾಗಿ ಎಲ್ಲ ಭಾರತೀಯರು ಒಗ್ಗೂಡಬೇಕು ಅನ್ನೋ ಕಾರಣದಿಂದ ಬಾಲಗಂಗಾಧರ ತಿಲಕ್ ಅವರ ನೇತೃತ್ವದಲ್ಲಿ ಮಹಾರಾಷ್ಟ್ರದಲ್ಲಿ ಆರಂಭವಾದ ಈ ಒಂದು ಆಚರಣೆ ಇವತ್ತು ದೇಶಾದ್ಯಂತ ಹಾಗೂ ವಿಶ್ವಾದ್ಯಂತ ಇರುವಂತಹ ಭಾರತೀಯರು ಎಲ್ಲರೂ ಜಾತಿ ಭೇದವನ್ನು ಮರೆತು ಒಟ್ಟುಗೂಡಿ ಪ್ರತಿಷ್ಠಾಪಿಸಿ ಸಂಭ್ರಮಿಸಿ ಪೂಜಿಸಿ ಆರಾಧಿಸಿ ಸಂತಸ ಪಡುವಂತಹ ಒಂದು ಹಬ್ಬವೇ ಈ ಗಣೇಶ ಚತುರ್ಥಿ ಹಬ್ಬ. ಇಲ್ಲಿ ಸಾಂಕೇತಿಕವಾಗಿ ನೋಡೋದಾದ್ರೆ ಗಣೇಶನ ದೇಹದ ರಚನೆ ಏನಿದೆ ಅದುವೇ ನಮಗೆ ಅನೇಕ ಸಂದೇಶಗಳನ್ನು ಕೊಡುತ್ತೆ. ಉದಾಹರಣೆಗೆ ಗಣಪತಿಯ ಸಣ್ಣ ಕಣ್ಣು ನಿನಗೆ ಭಕ್ತನಾದ ನಿನಗೆ ತೀಕ್ಷ್ಣವಾದಂತಹ ದೃಷ್ಟಿಕೋನ ಇರಬೇಕು ಬದುಕಿನಲ್ಲಿ ಒಳ್ಳೆಯ ವಿಷಯಗಳ ಬಗ್ಗೆ ಅಂತ ಹೇಳಿದ್ರೆ, ಗಣೇಶನ ವಿಶಾಲವಾದ ಕಿವಿಗಳು ನೀನು ಒಳ್ಳೆಯ ಕೇಳುಗನಾಗಿರಬೇಕು, ಒಳ್ಳೆಯ ವಿಚಾರಗಳನ್ನು ತಿಳಿದುಕೊಳ್ಬೇಕು ಎನ್ನುವ ಸಂದೇಶವನ್ನ ನಮಗೆ ನೀಡುತ್ತವೆ. ಹಾಗೆಯೇ ಗಣಪತಿಯ ಬೃಹದಾಕಾರದ ಡೊಳ್ಳು ಹೊಟ್ಟೆ ನಾವು ನಮ್ಮ ಜೀವನದಲ್ಲಿ ಬರುವಂತಹ ಸಂಕಷ್ಟಗಳನ್ನು ಎದುರಿಸಿ ಜೀರ್ಣಿಸಿಕೊಳ್ಳಬೇಕು ಎನ್ನುವಂತಹ ಒಂದು ಸಂದೇಶವನ್ನು ನೀಡುತ್ತೆ. ಹಾಗೆಯೇ ಗಣಪತಿಯ ಜೀವನ ಶೈಲಿ ಮತ್ತು ಅಲ್ಲಿ ಇರುವಂತಹ ಒಂದಿಷ್ಟು ದೃಷ್ಟಾಂತಗಳು. ಇಡೀ ವಿಶ್ವವನ್ನೇ ನೀವು ಪ್ರದಕ್ಷಿಣೆ ಹಾಕಿ ಅಂದಾಗ ಗಣಪತಿಯು ಕೇವಲ ತಂದೆ ತಾಯಿಯರಾದ ಶಿವಪಾರ್ವತಿಯರನ್ನೇ 3 ಪ್ರದಕ್ಷಿಣೆ ಹಾಕಿ ತಂದೆ ತಾಯಿಗಳೇ ನನ್ನ ಜಗತ್ತು ಎಂದು ತಂದೆ ತಾಯಿಯರ ಬಗ್ಗೆ ಇರುವಂತಹ ಪ್ರೀತಿಯನ್ನ ಭಕ್ತಿಯನ್ನ ಜಗತ್ತಿಗೆ ತಿಳಿಸಿಕೊಟ್ಟಂತಹ ಒಬ್ಬ ಮಹನೀಯ ಒಬ್ಬ ದೇವತೆ. ಸಿದ್ಧಿ ಬುದ್ಧಿ ಎನ್ನುವಂತಹ 2 ವಿಶೇಷ ಗುಣಗಳನ್ನೇ ತನ್ನ ಸತಿಯರು ಎಂದುಕೊಂಡಂತಹ ಒಬ್ಬ ಬ್ರಹ್ಮಚಾರಿ. ಯಾರಿಗೆ ಸಿದ್ಧಿ ಬುದ್ಧಿ ಇದೆಯೋ, ಯಾರಿಗೆ ಒಳ್ಳೆಯ ದೃಷ್ಟಿಕೋನವನ್ನ ವಿಚಾರಗಳನ್ನು ನೋಡುವ ಸೌಜನ್ಯತೆ ಇದೆಯೋ, ಒಳ್ಳೆಯ ವಿಷಯಗಳನ್ನು ಆಲಿಸುವ ಒಂದು ಅಭಿವ್ಯಕ್ತಿ ಒಂದು ಸ್ವಭಾವ ಇದೆಯೋ, ಹಾಗೂ ಕಷ್ಟಗಳನ್ನ ಸಂಕಷ್ಟಗಳನ್ನು ಜೀರ್ಣಿಸಿಕೊಳ್ಳುವ ಸಾಮರ್ಥ್ಯ ಇದೆಯೋ, ಹಾಗೂ ಯಾರಿಗೆ ತಂದೆ ತಾಯಿಯರ ಬಗ್ಗೆ ಗೌರವ ಪ್ರೀತಿ ಭಕ್ತಿ ಇದೆಯೋ ಅವರು ವಿಶ್ವವನ್ನೇ ಗೆಲ್ಲಬಲ್ಲರು ಎನ್ನುವಂತಹ ಸಂದೇಶವನ್ನು ನೀಡುವ ಗಣಪತಿಯ ಆಶೀರ್ವಾದವು ಎಲ್ಲ ಜನರ ಮೇಲಿರಲಿ. ಗಣಪತಿಯು ಎಲ್ಲರ ಸಂಕಷ್ಟಗಳನ್ನು ನಿವಾರಿಸಿ ಇಡೀ ವಿಶ್ವದಲ್ಲಿ ಎಲ್ಲೆಡೆ ಸುಖ ಶಾಂತಿ ಸಮೃದ್ಧಿಯನ್ನ ಸದಾಕಾಲ ನೀಡಲಿ ಎಂದು ನಾನು ಈ ಸಂದರ್ಭದಲ್ಲಿ ಹಾರೈಸ್ತಾ ಇದ್ದೇನೆ. ಎಲ್ಲರಿಗೂ ಶುಭವಾಗಲಿ. ಜೈ ಗಣೇಶ. ನೋಡಿದ್ರಲ್ಲ, ಡಾಕ್ಟರ್ ಗುರು ಬಸವರಾಜ್ ಯಲಗಜ್ಜಿನ ಸರ್ ಅವರು ಚಿಕ್ಕ ಸಮಯದಲ್ಲಿ ಈ ಹಬ್ಬದ ವಿಶೇಷತೆ ಎಷ್ಟು ಚಂದ ಹೇಳಿದ್ರು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಅಂಡ್ ಕಮೆಂಟ್ ಮಾಡಿ, ಮತ್ತೆ ಲಾಸ್ಟಿಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. Pulling up black windows once you go down. You must be crazy if you think that I'ma slow down. Don't wanna hear it talking shit, fuck the drama. Keep it coming, I'ma send you to your mama. Mr. Whip, 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 get the guns out. Dropping bodies in the place till the sun's out. Can't fuck with this, I'm going to try. When the bullets fly, I'm the last one to die. ಅಣ್ಣ ಬಾಸು जल प्रवाह पावितस्थले पुत्र देख निर्जन को माया श्याम शरण आए।
ಗಜಾನನಿಗೆ ಗಜಾನನಿಗೆ ಗಣಲಕ್ಷ್ಯಾಯೈ ನಮಃ ಓಂ ಬಾಲಚಂದ್ರಾಯೈ ನಮಃ ಓಂ ಮೂಷಿಕವ ಶರಣು ಶರಣಯ್ಯ ಶರಣು ಬೆನಕ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ ಶರಣು ಶರಣಯ್ಯ ಶರಣು ಬೆನಕ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ ನಿನ್ನ ನಂಬಿದ ಜನಗೆ ಹುದಯ್ಯ ಎಲ್ಲ ಸುಖ ತಂದೆ ಕಾಯೋ ನಮ್ಮ ಕರಿಬುಕ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಪ್ರಣಮ್ಯ ಶಿರಸಾ ದೇವಂ ಗೌರೀಪುತ್ರಂ ವಿನಾಯಕಂ ಭಕ್ತ ಶರಣೋ ಶ್ರೀ ಗಿರಿ ಶರಣೋ ಶ್ರೀ ಗಿರಿನಾಯಕ ಶರಣು ವಿದ್ಯಾ ಪ್ರದಾಯಕ ನಿಖಿಲ ನೇತ್ರ ಮೇ ದೇವಿ Gajanana Padmarkam, Gajananam Ahernisham. And Gajanana is Ahernisham. Day and night he is Arka for the base of Parvati. Ekadam, Anekadam Tam Bhaktanam. And we all, Aneka Bhaktas, Anekadam Tam Bhaktanam. Your devotees. ಗೈಸ್ ಇವತ್ತೇನು ಅಂತಂದ್ರೆ ನಮ್ಮ ಕಾಲೇಜಲ್ಲಿ ಇಷ್ಟು ದಿನ ಚೆನ್ನಾಗಿ ಕಾಣ್ದಿಲ್ಲ ಇರೋ ಹುಡುಗಿರೆಲ್ಲ ಇವತ್ತು ತುಂಬಾ ಚೆನ್ನಾಗಿ ಕಾಣ್ತಿದ್ರೆ. ನನಗೆ ಆ ಸೀಕ್ರೆಟ್ ಏನಂತ ನಂಗೆ ಸೀರಿಯಸ್ಲಿ ಗೊತ್ತಿಲ್ಲ. ನಿಮಗೇನಾದ್ರೂ ಗೊತ್ತಿದ್ರೆ ಪ್ಲೀಸ್ ಹೇಳ್ಬಿಡಿ.
ಅದನ್ನು ಬಿಟ್ಬಿಡಿ ಸರ್. ಬಿಟ್ಬಿಡಿ ಸರ್, ಒಳಗಡೆ ಹೋಗುತ್ತದೆ. 3 ಸತಿ ಸರ್ ಮುಳುಗ್ಬಿಟ್ಟು ಇಳಿಸಿ ಸರ್. ಮುಂದೆ ಆರತಿ ಕಳಿ ಸರ್. ಆರತಿ ಶಾಲು ತೆಗೆದುಬಿಡಿ. ಗಣಪತಿ ಬಪ್ಪ